ನಮಸ್ಕಾರ. ಈಗೇನು ಕಳೆದ ಒಂದು 3 ದಿನಗಳ ಹಿಂದೆ ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿಯ ಒಂದು ಮೆರವಣಿಗೆಯಲ್ಲಿ ಜಿಹಾದಿಗಳು ಕಲ್ಲು ಮತ್ತು ಶೂಗಳನ್ನು ತೂರಿದರು. ಬೆಳಿಗ್ಗೆ ಅದೇ ಜಿಹಾದಿಗಳು ಪ್ರೆಸ್ ಮೀಟನ್ನು ಮಾಡ್ತಾರೆ. ಪ್ರಮೋದ್ ಮುತಾಲಿಕ್ ಜಿಯವರು ಬಾಗಲಕೋಟೆಗೆ ಬಂದರೆ ಶಿವಾಜಿ ಬಗ್ಗೆ ಮಾತ್ರ ಮಾತಾಡಬೇಕು, ಬೇರೆ ಏನು ಮಾತಾಡಬಾರ್ದು ಅಂಥೇಳಿ ಅಲ್ಲಿ ಒಂದು ಕಂಡೀಷನ್ ಹಾಕ್ತಾರೆ. ಆದರೆ ಈ ಜಿಹಾದಿಗಳು ಎಲ್ಲಿ ಬೇಕಾದರೆ ಕಲ್ಲು ಹೊಡಿಬೋದು, ಎಲ್ಲಿ ಬೇಕಾದರೆ ಬರ್ಬೋದು. ಆದರೆ ಒಬ್ಬ ಹಿಂದೂ ಮುಖಂಡ ಶಿವಾಜಿ ಜಯಂತಿಗೆ ಬರೋದಕ್ಕೆ ಅಬ್ಜೆಕ್ಷನ್ ಮಾಡ್ತಾರೆ. ಆದರೆ ಕಾಂಗ್ರೆಸ್ ಸರ್ಕಾರ ಇರೋದೇ ಇಸ್ಲಾಮಿಕ್ ತುಷ್ಟೀಕರಣ, ಅದರೊಂದಿಗೆ ಭಯೋತ್ಪಾದನೆ, ಇವೆರಡೂ ಕೂಡ ಕಾಂಗ್ರೆಸ್ ಸರ್ಕಾರದ ಅಡಿನೇ ಇದೆ. ಆದರೆ ಪೊಲೀಸ್ ಅಧಿಕಾರಿಗಳು ತಮಗೂ ಕೂಡ ಅಲ್ಲಿ ಕಲ್ಲು ತೂರಿದ್ದಾರೆ, ಒದೆ ಬಿದ್ದಿದೆ, ತಮ್ಮದು ಕೂಡ ರಕ್ತ ಬಂದಿದೆ. ನೀವು ಕೂಡ ಈ ಕಾಂಗ್ರೆಸ್ ಅವ್ರ ಜೊತೆನೇ ವರ್ತನೆ ಮಾಡ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ವ ನಿಮಗೆ? ಎಷ್ಟು ಕಡೆ ಒದೆ ತಿಂದ್ರಿ ನೀವು? KG ಹಳ್ಳಿ ಆಯಿತು, ಮೈಸೂರು ಆಯಿತು, ಮದ್ದೂರು ಆಯಿತು, ಹುಬ್ಳಿ ಆಯಿತು, ಧಾರವಾಡ ಆಯಿತು, ಈಗ ಬಾಗಲಕೋಟೆ ಆಯಿತು. ಇನ್ನೂ ಕೂಡ ನೀವು ಹಾಕಿರುವಂಥ ಕಾಕಿಗೂ ಕೂಡ ಅವಮಾನ ಅಲ್ವ ಇದು? ನೀವು ಒದೆ ತಿನ್ಕೊಂಡು ಅಲ್ಲಿ ಬಂದು ನಿಮ್ಮ ಪರವಾಗಿ ಮಾತಾಡಬೇಕಂತ ಬಂದಂಥ ಮುತಾಲಿಕ್ಜಿಯವ್ರನ್ನ ನಿರ್ಬಂಧ ಹೇರ್ತೀರಿ ಅಂದರೆ, ಶಿವಾಜಿ ಜಯಂತಿ ನಿರ್ಬಂಧ ಹೇಳೋಕ್ಕೆ ನಿಮ್ಗೆ ಯಾವ ನೈತಿಕತೆ ಇದೆ? ನೀವು ಹಾಕಿರೋ ಡ್ರೆಸ್ಸು ಕಾಕಿ ಎಲ್ಲ ಬ್ರಿಟಿಷರದಷ್ಟೇ. ನೀವು ಇವತ್ತು ಸಂಬಳ, ನೀವು ಇವತ್ತು ದುಡಿತಿರೋದು ಭಾರತದಲ್ಲಿ, ಆದರೆ ನಿಮ್ಮ ಡ್ರೆಸ್ಗಳು ಮಾತ್ರ ಬ್ರಿಟಿಷರು ಇರ್ಬೋದು, ನಿಮ್ಮ ನೆಲೆ, ನಿಮ್ಮ ನಡೆ ಮಾತ್ರ ಬ್ರಿಟಿಷರು ಇರ್ಬೋದು. ಆದರೆ ಇವತ್ತು ಪ್ರಮೋದ್ ಮುತಾಲಿಕ್ ಜಿಯವ್ರನ್ನ ತಡೆದ ಅತ್ಯಂತ ಖಂಡನೀಯ. ಇವತ್ತು ನಾವು ಹೇಳೋದು ಇಷ್ಟೇ, ಎಲ್ಲ ಸ್ಟೇಷನ್ಗಳಿಗೆ ಬೆಂಕಿ ಹಚ್ಚಿರು, ಆದರೂ ನಿಮ್ಮಲ್ಲಿ ಏನೂ ನಿಮ್ಮ ಪವರನ್ನು ಯೂಸ್ ಆಗಲಿಲ್ಲ. ಹಿಂದಿರುವಂಥ BJP ಸರ್ಕಾರ ಕೂಡ ಇದೇ ರೀತಿ ಮಾಡ್ತು. KG ಹಳ್ಳಿಯಲ್ಲಿ ಆದಂಥ ಘಟನೆಯನ್ನು ಬಸವರಾಜ ಬೊಮ್ಮಾಯಿ ಅವರು ತೀವ್ರವಾಗಿ ತಗೊಂಡಿದ್ರೆ ಇವತ್ತು ಈ ಜಿಹಾದಿಗಳು ಬೀದಿಗೆ ಬರ್ತಿರಲಿಲ್ಲ. ಎಲ್ಲೇ ಘಟನೆಗಳಾದರೂ ಕೂಡ ಇಸ್ಲಾಮಿಕರ ಮೇಲೆ ಸಾಫ್ಟ್ ಕಾರ್ನರ್ ಮಾಡ್ತೀರಿ, ಹಿಂದೂಗಳ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತೀರಿ. ಇದೇ ಅಶೋಕ್ ಅವರ ಹಿಂದೆ 29 ಜನ ಹಿಂದೂ ಮುಖಂಡರ ಮೇಲೆ ಕೋಕಾ ಆ್ಯಕ್ಟ್ ಹಾಕಿ ಗಡೀಪಾರು ಮಾಡಿ ಗುಂಡಾ ಆ್ಯಕ್ಟನ್ನು ಹಾಕಿದರು. ಹಾಗಾಗಿ ಇವತ್ತು ನಿಮ್ಮ ಪಕ್ಷ ಸರ್ವನಾಶ ಆಗಿದೆ. ಇನ್ನೂ ಕೂಡ ನೀವು ಎಚ್ಚೆತ್ತುಕೊಂಡಿಲ್ಲ. ಇನ್ನೂ ಕೂಡ ಮುಸ್ಲಿಮ್ಸ್ ಅವರೊಂದಿಗೆ ಬಕೆಟ್ ಹಿಡ್ಕೊಂಡು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿದರೆ ಮುಂದಿನ ದಿನದಲ್ಲಿ ನಿಮಗೂ ಕೂಡ ಕಲ್ಲ ಹೊಡಿತಾರೆ ಅವರು. ಇವತ್ತು ಯಾವುದೇ ಹಿಂದೂ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂದ್ರೂ ಕೂಡ ನೀವು ಒಂದು ವಿರೋಧ ಪಕ್ಷದಲ್ಲಿ ಇದ್ದು ಕೂಡ ನೀವು ಪ್ರಶ್ನೆಯನ್ನು ಮಾಡ್ತಾ ಇಲ್ಲ. ಮುಂದಿನ ಬಾರಿ ನಿಮಗೂ ಕೂಡ ಇದೇ ತಕ್ಕ ಪಾಠವನ್ನು ಇಸ್ಲಾಮಿಕ್ ಸಮಾಜ, ಈ ಜಿಹಾದಿಗಳು ಕಳಿಸ್ತಾರೆ. ಹಿಂದೂ